ಉಗ್ರರು ಹೀಗೆ ನಡ್ಕೊಂಡು ಬಂದ್ರು ಅಂತ ಅಂದ್ರೆ ಆ ಪ್ರದೇಶದ ಬಗ್ಗೆ ಅಷ್ಟೆಲ್ಲ ಗೊತ್ತಿದೆ ಅಂತ ಅಂದ್ರೆ ಅಲ್ಲಿ ಲೋಕಲ್ ಅಲ್ಲೇ ಇದ್ದಂತ ಉಗ್ರರು ಕೂಡ ಇವರಿಗೆ ಸಪೋರ್ಟ್ ಮಾಡಿದ್ದಾರೆ. ಅಲ್ಲೂ ಕೂಡ ಕೆಲವರು ಮತಾಂಧರಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಒಟ್ಟು 14 ಮನೆಗಳನ್ನ ಈಗಾಗಲೇ ಪತ್ತೆ ಹಚ್ಚಲಾಗಿದೆ. ಉಗ್ರರ ಪತ್ತೆಗೋಸ್ಕರ ಮತ್ತಷ್ಟು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಉಗ್ರರ ದಾಳಿಯ ಬಳಿಕ ಕಾಶ್ಮೀರದಲ್ಲಿ ಹೈ ಅಲರ್ಟ್ ಆಗಿರೋದು ಎಲ್ಲ ಸೇನೆ ಇರ್ಬೋದು, ಪೊಲೀಸರು ಇರ್ಬೋದು, ಜಮ್ಮು ಕಾಶ್ಮೀರ ಪೊಲೀಸರು, CRPF ಎಲ್ಲರೂ ಕೂಡ ಅಲರ್ಟ್ ಆಗಿದ್ದಾರೆ. ಕಾಶ್ಮೀರದ 3 ಕಡೆಗಳಲ್ಲಿ ಸೇನೆಯಿಂದ ಕಾರ್ಯಾಚರಣೆ ನಡೀತಾ ಇದೆ. ಬಂಡಿಪೋರಾ, ಪುಲ್ವಾಮಾ, ಶೋಪಿಯಾನ್ನಲ್ಲಿ ನಡೀತಾ ಇರುವಂತಹ ದಾಳಿ, ಉಗ್ರರಿಗೆ ನೆರವನ್ನ ನೀಡಿದವರ ಮನೆ ಮೇಲೂ ಕೂಡ ದಾಳಿ ನಡೀತಾ ಇದೆ. ವಂಡಿನಾದಲ್ಲಿ ಉಗ್ರ ಅದ್ನಾನ್ ಶಫಿ ಮನೆ ನೆಲಸಮ ಆಗಿರೋದು. ಉಗ್ರರಿಗೆ ನೆರವು ನೀಡ್ತಾ ಇದ್ದ ಈ ಅದ್ನಾನ್ ಶಫಿ, ಹಾಗಾಗಿ ಆತನ ಮನೆಯನ್ನು ಟಾರ್ಗೆಟ್ ಮಾಡಿ ಉಡಿಸ್ ಮಾಡಲಾಗಿದೆ. ಪುಲ್ವಾಮಾದಲ್ಲಿ ಅಮೀರ್ ನಜೀರ್ ಮನೆಯು ಉಡಿಸಾಗಿರೋದು. ಉಗ್ರ ಜಮೀರ್ ಅಹಮದ್ ಶೇರ್ಗೋಜ್ರಿ ಮನೆ ಧ್ವಂಸ ಮಾಡಿದ್ದಾರೆ. ಬಂಡಿಪೋರಾದಲ್ಲಿ ಉಗ್ರ ಜಮೀರ್ ಮನೆಯನ್ನ ನೆಲಸಮ ಮಾಡಿರೋದು. 5 ದಿನಗಳಲ್ಲಿ 500 ಕಡೆಗಳಲ್ಲಿ ಸೇನೆಯಿಂದ ದಾಳಿ ಮುಂದುವರೆದಿದೆ. ಹಲವು ಶಂಕಿತರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಿದ್ದಾರೆ. ಪಾಕ್ಗೆ ತಿರುಗೇಟು ನೀಡೋದಕ್ಕೆ ಅಂತ ಭಾರತ ಸೇನೆ ಸಿದ್ಧವಾಗಿದೆ. ನೌಕಾಪಡೆ, ವಾಯುಪಡೆ, BSF ಫುಲ್ ಅಲರ್ಟ್ ಆಗಿದ್ದು ಎಲ್ಲ ರೀತಿಯಲ್ಲೂ ಕೂಡ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಉಗ್ರರ ಮನೆಗಳನ್ನ ಪತ್ತೆ ಹಚ್ಚಿ ಉಡಿಸ್ ಮಾಡ್ತಾ ಇದ್ದಾರೆ.